ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸ್ಥಿಪಂಜರಗಳ ಹುಡುಕಾಟ ಮುಂದುವರೆದಿದೆ. ನಿನ್ನೆಯಿಂದ ಆರಂಭ ಆದಂತಹ ಹುಡುಕಾಟ ಇವತ್ತು ಮುಂದುವರೆದಿದೆ. ಎರಡನೇ ದಿನ ನೇತ್ರಾವತಿ ನದಿ ತೀರದಲ್ಲಿ ಎಸ್ಐಟಿ ತಂಡ ಹುಡುಕಾಟ ನಡೆಸಿದೆ. ದೂರುದಾರನಿಂದ ಮಾಹಿತಿಯನ್ನೇನು ಸಂಗ್ರಹಿಸಲಾಗಿದೆ, ಎಲ್ಲೆಲ್ಲಿ ಆತ ಹೂತಿದ್ದೀನಿ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಆತ ಕೊಟ್ಟ ಮಾಹಿತಿಯನ್ನ ಆಧರಿಸಿ ಈಗ ಎಸ್ಐಟಿ ತಂಡದಿಂದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತಿನ ಶೋಧ ಕಾರ್ಯದಲ್ಲಿ 30ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಧರ್ಮಸ್ಥಳದ ಬಂಗ್ಲಗುಡ್ಡ ಆ ಜಾಗದಲ್ಲಿ ಈಗ ಅಸ್ಥಿಪಂಜರಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. 30 ಸಿಬ್ಬಂದಿಯ ಜೊತೆಗೆ 20 ಪೌರ ಕಾರ್ಮಿಕರು ಕೂಡ ಈ ಶೋಧದಲ್ಲಿ ಭಾಗಿಯಾಗಿದ್ದಾರೆ. ದೂರುದಾರ ತೋರಿಸಿದಂತಹ ಜಾಗ ಏನಿದೆ, ತಾನು ಇಲ್ಲೇ ಹೂತಿದ್ದು ಹೆಣಗಳನ್ನ ಅನ್ನುವಂತಹ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಆ ಜಾಗಗಳಲ್ಲಿ, ಬಂಗ್ಲಗುಡ್ಡ ಆ ಜಾಗದಲ್ಲಿ ಈಗ ದೂರುದಾರ ಗುರುತಿಸಿದಂತಹ ಸ್ಥಳದಲ್ಲಿ ಎಸ್ಐಟಿ ತಂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ನೇತ್ರಾವತಿ ನದಿ ತೀರದ ಜಾಗ ಇದು. ದೂರುದಾರನನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಮಾಸ್ಕ್ ಹಾಕಿ, ಅಂದರೆ ಆತನ ಬಗ್ಗೆ ಯಾವುದೇ ಐಡೆಂಟಿಟಿಯನ್ನು ಹೊರಹಾಕುವಂತಿಲ್ಲ, ಆತನ ಸೇಫ್ಟಿಗೋಸ್ಕರ, ಜೊತೆಗೆ ತನಿಖೆಯ ಸೇಫ್ಟಿಗೋಸ್ಕರ. ಹಿನ್ನೆಲೆಯಲ್ಲಿ ಎಲ್ಲವನ್ನ ಈಗ ದಾಖಲಿಸಿಕೊಂಡಿದ್ದಾರೆ. ದೂರುದಾರ ಕೊಟ್ಟಂತಹ ಹೇಳಿಕೆಯ ಜೊತೆಗೆ ಆತನ ಸಮ್ಮುಖದಲ್ಲಿ ಆತ ಗುರುತಿಸಿದಂತಹ ಜಾಗ ಏನಿದೆ, ತಾನು ಇಲ್ಲೇ ಹೆಣಗಳನ್ನು ಹೂತಿದ್ದೆ ಅಂತ ಆತ ಏನು ಹೇಳಿದ್ದಾನೆ, ಆ ಜಾಗದಲ್ಲಿ ಈಗ ಅಸ್ಥಿಪಂಜರಗಳು ಸಿಗ್ತವ, ಏನಾದರೂ ಕುರುಹಿದೆಯಾ ಅನ್ನೋದ್ರ ಬಗ್ಗೆ ಹುಡುಕಾಟ. ಇನ್ನು ಎಸ್ಐಟಿ ತಂಡ ಕಾಡಿಗೆ ತಲುಪ್ತಾ ಇದ್ದಂತೆ ಮಳೆ ಆರಂಭ ಆಗಿದೆ. ನಿನ್ನೆ ಕೂಡ ಮಳೆ ಕಾಟ ಕೊಟ್ಟಿತ್ತು. ಅಗಿಯೋ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದೆ ಮಳೆ. ಮಳೆಯ ನಡುವಲ್ಲೇ ನಿನ್ನೆಯೂ ಕೂಡ ಶೋಧ ನಡೆದಿತ್ತು. ಇವತ್ತು ಶೋಧ ಮುಂದುವರೆದಿದೆ ನೇತ್ರಾವತಿ ನದಿ ತೀರದಲ್ಲಿ. ಆದರೆ ಮಳೆಯಿಂದಾಗಿ ಮಳೆ ಅಡ್ಡಿಪಡಿಸ್ತಾ ಇದೆ ಅಗಿಯೋ ಕಾರ್ಯಕ್ಕೆ. ನೆನೆಯೂ ಸಾಕಷ್ಟು ಶೋಧವನ್ನ ನಡೆಸಲಾಗಿತ್ತು. ಸುಮಾರು 13 ಜಾಗಗಳನ್ನು ಗುರುತಿಸಿದ್ದಾರೆ. ಎಸ್, ಈ ಶೋಧಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಿನ್ನೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಎರಡನೇ ದಿನ, ಯಾವ ರೀತಿಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ, ಜೊತೆಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ, ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಪ್ರತಿಮಾ, ಈಗಷ್ಟೇ ಒಂದು 20 ನಿಮಿಷಗಳ ಹಿಂದೆಯಿಂದ ಈ ಒಂದು ಶೋಧ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಸೊ ನಿನ್ನೆ ನಡೆದ ಸ್ಥಳದಿಂದ ಮೇಲ್ಭಾಗದಲ್ಲಿರುವಂಥ ಬಂಗ್ಲಗುಡ್ಡ ಅಂತ ಏನಿದೆ, ಆ ಒಂದು ಬಂಗ್ಲಗುಡ್ಡದಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಆರಂಭವಾಗಿರೋದು. ಸದ್ಯಕ್ಕೆ ನಂಬರ್ 2 ಸ್ಪಾಟ್ ಏನಿದೆ ಅದನ್ನು ಇವಾಗ ಶೋಧ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಏನು ನೇತ್ರಾವತಿ ನದಿ, ಅದರ ಪಕ್ಕದಲ್ಲಿರುವಂಥ ಬಂಗ್ಲಗುಡ್ಡವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇದು ನೇತ್ರಾವತಿ ನದಿ. ಸೊ ಅದರ ಪಕ್ಕದಲ್ಲಿ ನಿನ್ನೆ ಆ ಒಂದು ಸಮತಟ್ಟಿನ ಪ್ರದೇಶ ಏನಿದೆ ಅಲ್ಲಿ ನಿನ್ನೆ ಈ ಒಂದು ಉತ್ಖನನ ಕಾರ್ಯವನ್ನು ಮಾಡಿದ್ದಂಥದ್ದು. ಇವತ್ತು ಅದರ ಪಕ್ಕದಲ್ಲಿರುವಂತಹ ಬಂಗ್ಲಗುಡ್ಡ, ಅಲ್ಲಿ ನೋಡ್ಬೋದಾಗಿದೆ, ಏನು ನಾವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಆ ನೇತ್ರಾವತಿ ತಟದ ಪಕ್ಕದಲ್ಲಿರುವಂತಹ ಒಂದು ಗುಡ್ಡ ಇದು. ಇದಕ್ಕೆ ಬಂಗ್ಲಗುಡ್ಡ ಅಂತ ಹೆಸರು ಹೇಳ್ತಾರೆ. ಸೊ ಈ ಒಂದು ಬಂಗ್ಲಗುಡ್ಡದಲ್ಲಿ ಸಾಕಷ್ಟು ಗುರುತುಗಳನ್ನು ಅಲ್ಲಿ ಮಾಡಿರುವಂಥದ್ದು. ಅಂದರೆ ನಂಬರ್ 2, 3, 4, 5, 6ವರೆಗೂ ಕೂಡ ಇದೇ ಗುಡ್ಡದಲ್ಲಿ ಈ ಒಂದು ಮಾರ್ಕನ್ನು ಮಾಡಿರುವಂಥದ್ದು. ಆ ಮಾರ್ಕ್ ಮಾಡಿದಂತಹ ಪ್ರದೇಶಕ್ಕೆ ಈಗ SIT ತಂಡ ಹೋಗಿದೆ. ದೂರುದಾರ, ಅನಾಮಿಕ ದೂರುದಾರ ಕೂಡ ಆತನನ್ನು ಕೂಡ ಕರೆದುಕೊಂಡು ಹೋಗಲಾಗಿದೆ. 20ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನು ಕೂಡ ಕರೆದುಕೊಂಡು ಹೋಗಲಾಗಿದೆ. ಪೌರ ಕಾರ್ಮಿಕರು 20 ಜನ ಸೇರಿದಂತೆ ಒಟ್ಟು 30 ಜನರ SITಗಳ ತಂಡ, ಅಲ್ಲಿಗೆ 50 ಜನರಿಗಿಂತ ಹೆಚ್ಚು ಜನರು ಈ ಒಂದು ಉತ್ಖನನ ಕಾರ್ಯವನ್ನು ಆರಂಭಗೊಳಿಸಿರುವಂಥದ್ದು. ಅವರು ಏನು ಸರಿಸುಮಾರು ಒಂದು 11:30 ಸುಮಾರಿಗೆ ಇಲ್ಲಿಗೆ ಬರ್ತಾರೆ. 11:30 ಸುಮಾರಿಗೆ ಬಂದು ಉತ್ಖನನ ಕಾರ್ಯಕ್ಕೆ ಹೋಗ್ತಾರೆ. ಅದೇ ಸಂದರ್ಭಕ್ಕೆ ಮಳೆ ಆರಂಭವಾಗುತ್ತೆ. ಸದ್ಯಕ್ಕೆ ಮಳೆ ಈಗ ನಿಂತಿದೆ. ಈಗ ಒಂದು 5 ನಿಮಿಷಗಳಿಂದ ಮಳೆ ಬಿಟ್ಟಿರುವಂಥದ್ದು. ಈಗ ಸ್ವಲ್ಪ ಚುರುಕಾಗಿ ನಡೀತಾ ಇದೆ. ಮತ್ತು ಆ ಒಂದು ಪ್ರದೇಶದಲ್ಲಿ ಕಾಡಿನ ಪ್ರದೇಶ ಆಗಿರೋದ್ರಿಂದ ಈಗ ಆರಂಭಿಕ ಹಂತದಲ್ಲಿ, ಅಂದರೆ ತನಿಖಾ ದೃಷ್ಟಿಯಿಂದ ಕಾನೂನಾತ್ಮಕವಾಗಿ ಅರ್ಥ ಮೂವರ್ಗಳನ್ನು ಬಳಸಬಾರ್ದು ಅನ್ನೋ ನಿರ್ಧಾರವನ್ನು ಮಾಡಿದರೆ, ಆದಷ್ಟು ಪೌರ ಕಾರ್ಮಿಕರಿಂದನೇ ಹಾರೆ ಗುದ್ದಲಿ ಪಿಕಾಸಿಗಳ ಬಳಸಿಕೊಂಡು ಈ ಒಂದು ಉತ್ಖನನ ಕಾರ್ಯವನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿರುವಂಥದ್ದು. ಮತ್ತೆ SIT ಅವರು 3 ಪ್ಲೇಸ್ಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಸಿಬ್ಬಂದಿಗಳ ಕೊರತೆ, ಅಧಿಕಾರಿಗಳ ಕೊರತೆಯಿಂದ ಈಗ ಒಂದು ಜಾಗದಲ್ಲಿ, ಅಂದರೆ ನಂಬರ್ 2 ಸ್ಪಾಟ್ ಏನಿದೆ, 2ನೇ ನಂಬರ್ ಗುರುತು ಮಾಡಿದ್ರು, ಆ ಸ್ಪಾಟ್ನಲ್ಲಿ ಇವಾಗ ಉತ್ಖನನ ಕ್ರಿಯೆ ಆರಂಭವಾಗಿರುವಂಥದ್ದು. 6 ಅಡಿ ಮತ್ತು 6 ಅಡಿ ಉದ್ದ, 6 ಅಡಿ ಅಗಲ ಈ ಒಂದು ಗುರುತು ಮಾಡಿ ಉತ್ಖನನ ಕಾರ್ಯವನ್ನು ಈಗಷ್ಟೇ ಆರಂಭ ಮಾಡಿದ್ದಾರೆ. ಒಂದು 2 ಅಡಿಗಳಷ್ಟು ಈಗ ತೆಗೆಯಲಾಗಿದೆ. ಇನ್ನು 4 ಅಡಿಗಳಷ್ಟು ಕೆಳಗಡೆ ಡಿಗ್ ಮಾಡುವವರಿದ್ದಾರೆ. ಸದ್ಯಕ್ಕೆ ಎಲ್ಲರ ಕುತೂಹಲ ಇರುವಂಥದ್ದು ಇವತ್ತಿನ ಈ ಒಂದು ಉತ್ಖನನ ಕಾರ್ಯದಲ್ಲಿ ಯಾವ್ದಾದ್ರು ಸ್ಕೆಲಿಟನ್ಸ್, ಇದ್ಯಾವ್ದಾದ್ರು ಕಳೆ ಬರಗಳು ಸಿಗುತ್ತಾ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.